ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರ ಯೋಧರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ಸ್ಕೈ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಕ್ಯಾಪ್ಟನ್ ಬೆಟ್ಟೇಗೌಡ ಅವರು, ಕಾರ್ಗಿಲ್ ಯುದ್ಧವು 19ನೇ ಇಸವಿಯ ಮೇ 3ರಿಂದ ಜುಲೈ 26ರವರೆಗೆ ನಡೆಯಿತು. ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ಹಿಮಪಾತ ಹೆಚ್ಚಿರುವ ಕಾರಣದಿಂದ ಮೇಲ್ಭಾಗದ ಪೋಸ್ಟ್ಗಳನ್ನು ಖಾಲಿ ಮಾಡಿಕೊಂಡು ಕೆಳಗೆ ಬರುವುದು ವಾಡಿಕೆ. ಆದರೆ ನಮ್ಮ ಈ ಅಸ್ಥಿರತೆಯನ್ನು ದುರುಪಯೋಗಪಡಿಸಿಕೊಂಡ ಪಾಕಿಸ್ತಾನವು ಕುತಂತ್ರದಿಂದ ತನ್ನ ಸೈನಿಕರನ್ನು ಕಳುಹಿಸಿ ನಮ್ಮ ಪೋಸ್ಟ್ಗಳನ್ನು ಆಕ್ರಮಿಸಿಕೊಂಡಿತು. ನಮ್ಮ ಗಡಿಯ ಸುಮಾರು 200ರಿಂದ 300 ಕಿಲೋಮೀಟರ್ ಪ್ರದೇಶವನ್ನು ಅವರು ಆವರಿಸಿಕೊಂಡಿದ್ರು. ಗಡಿಗೆ ಪೆಟ್ರೋಲಿಂಗ್ಗೆ ಹೋದ 6 ಜನ ನಮ್ಮ ಸೈನಿಕರು ವಾಪಸ್ ಬಾರದೆ ಅವರ ಶವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಕಳುಹಿಸಲಾಯಿತು. ಇದನ್ನು ಕಂಡು ನಮ್ಮ ದೇಶದ ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಕ್ರೋಶಗೊಂಡು ಯುದ್ಧಕ್ಕೆ ಆದೇಶಿಸಿದರು. ಮೇ 3ರಂದು ಶುರುವಾದ ಈ ಯುದ್ಧದಲ್ಲಿ ಪಾಕಿಸ್ತಾನದ ಕಡೆಯಿಂದ ಸಾವಿರಾರು ಸೈನಿಕರು ಭಾಗವಹಿಸಿದ್ರು. ಮೇ 3ರಿಂದ ಜುಲೈ 26ರವರೆಗೆ ಸತತವಾಗಿ ನಡೆದ ಈ ಯುದ್ಧದಲ್ಲಿ ನಮ್ಮ ಸೈನಿಕರು ಹೋರಾಡಿ ವಿಜಯ ಪತಾಕೆ ಹಾರಿಸಿದ್ರು. ಇಂದಿನ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಇಂತಹ ದೇಶ ಪ್ರೇಮದ ಪಾಠಗಳನ್ನು ಕಲಿತು ಮುಂದಿನ ದಿನಗಳಲ್ಲಿ ದೇಶದ ಉತ್ತಮ ಪ್ರಜೆಗಳಾಗಿ, ಇಂಜಿನಿಯರ್ಗಳಾಗಿ, ವಿಜ್ಞಾನಿಗಳಾಗಿ ಬೆಳೆದು ದೇಶವನ್ನು ಅಭಿವೃದ್ಧಿಪಡಿಸಬೇಕು ಎಂದು ತಿಳಿಸಿದರು. 1999 ಹಿಡಿದು 26 ಜುಲೈ 1999ವರೆಗೆ ನಡೆಯುತ್ತೆ. ಇದರಲ್ಲಿ ಏರ್ಫೋರ್ಸ್ ಆ್ಯಂಡ್ ಇಂಡಿಯನ್ ಆರ್ಮಿ ಜಾಯ್ನ್ ಆಗುತ್ತೆ. ಅಲ್ಲಿ ಒ ಪಿ ವಿಜಯ್ ಅಂತ ಹೇಳಿಬಿಟ್ಟು ನಮ್ಮ ಇಂಡಿಯನ್ ಆರ್ಮಿ ಕೊಡ್ತಾರೆ. OP ಸಫೇದ್ ಅಂತ ಹೇಳಿಬಿಟ್ಟು ಏರ್ಫೋರ್ಸಿಗೆ ಕೊಡ್ತಾರೆ. ನಮ್ಮ ಪೋಸ್ಟ್ಗಳು ಯಾವಾಗ ನಾವು ಐಸ್ ಬಿದ್ದಾಗ ಖಾಲಿ ಮಾಡ್ಕೊಂಡು ಬಂದಿರ್ತೀವಿ, ಆ ಪ್ಲೇಸ್ಗೆ ಟೆರರಿಸ್ಟ್ನ ಕಳಿಸಿದ್ದೀವಿ ಅಂಥೇಳಿ NL ಬೆಟಾಲಿಯನ್ನ ಪಾಕಿಸ್ತಾನ ಕುತಂತ್ರದಿಂದ ಕಳಿಸುತ್ತೆ. ಆದರೆ 200 ಕಿಲೋಮೀಟ್ರಿಂದ ಹಿಡಿದು 300 ಕಿಲೋಮೀಟ್ರ್ವರೆಗೂ ಅವರು ಸೈನಿಕರು ಆವರಿಸ್ಕೊಂಡಿರ್ತಾರೆ ನಮ್ಮ ಜಾಗನ. ಆದರೆ ನಾವು ಅವ್ರನ್ನ ಯಾವತ್ತೂ ಗೊತ್ತಿರಲಿಲ್ಲ. ಆಗ ಒಂದು ಪೆಟ್ರೋಲಿಂಗ್ ಟ್ಯೂಬ್ಸು ಮತ್ತು ಈ ಕುರಿ ಮೇಸಂತಹ ಜನಗಳಿಂದ ಬೇರೆ ಪಾಕಿಸ್ತಾನದವರು ಬಂದು ನೆಲೆಸಿದ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಅವರು, ನಾವು ಇಂದು ನೆಮ್ಮದಿಯಿಂದ ಶಾಂತಿಯಿಂದ ಜೀವನ ನಡೆಸುತ್ತಿದ್ದೇವೆ ಎಂದರೆ ಅದಕ್ಕೆ ನಮ್ಮ ದೇಶದ ವೀರ ಸೈನಿಕರೇ ಮೂಲ ಕಾರಣ. ಅಂತಹ ಯೋಧರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು. ಪಾಕಿಸ್ತಾನದ ಕುತಂತ್ರದಿಂದ ಭಾರತದ ಮೇಲೆ ನಡೆದ ಆಕ್ರಮಣವನ್ನು ಎದುರಿಸಿ ದೇಶದ ರಕ್ಷಣೆಗಾಗಿ ಸುಮಾರು 200 ಕಿಲೋಮೀಟರ್ ದೂರದವರೆಗೆ ಹೋರಾಡಿ ವೀರ ಮರಣವನ್ನಪ್ಪಿದ ವೀರ ಯೋಧರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ ಎಂದರಲ್ಲದೆ, ದೇಶದ ಗಡಿ ಕಾಯುವ ಯುವ ಯೋಧರಿಗೆ ಭಾರತ ಸರ್ಕಾರ, ಹಲವಾರು ಪ್ರಧಾನಮಂತ್ರಿಗಳು ಹಾಗೂ ರಕ್ಷಣಾ ಸಚಿವರು ಸದಾ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದು ಅತ್ಯುತ್ತಮ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಈ ವೇಳೆ ಮಾತನಾಡಿದ ಪತ್ರಕರ್ತರಾದ ಉದಯ್ ಕುಮಾರ್, ರೈತರು ಮತ್ತು ಸೈನಿಕರು ದೇಶಕ್ಕೆ ಬಹಳ ಮುಖ್ಯ. ಹಾಗಾಗಿ ಅವರಿಗೆ ನಾವು ಹೆಚ್ಚಿನ ಗೌರವವನ್ನು ನೀಡಬೇಕು. ನಾವು ಇಂದು ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಲು ಕಾರಣ ನಮ್ಮ ದೇಶದ ಕಾಯುವ ವೀರ ಸೈನಿಕರು. ಸಾವಿರಾರು ಸೈನಿಕರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಹಾಗಾಗಿ ಅವರಿಗೆ ಎಂದೆಂದಿಗೂ ನಾವು ಕೃತಜ್ಞರಾಗಿರಬೇಕು ಮತ್ತು ಹೆಚ್ಚಿನ ಗೌರವವನ್ನು ಸಲ್ಲಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಬಹಳ ವಿಜೃಂಭಣೆಯಿಂದ ಜೀವನ ಮಾಡ್ತಾ ಇದ್ದೇವೆ, ಜೀವನ ಸಾಗಿಸ್ತಾ ಇದ್ದೇವೆ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ದೇಶದ ವೀರ ಸೈನಿಕರು. ಆ ಸೈನಿಕರು ಇರೋದ್ರಿಂದ ನಾವು ದೇಶದಲ್ಲಿ ಬಹಳ ಶಾಂತಿಯಿಂದ, ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅಂತಹ ವೀರ ಯೋಧರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಾಲಲಾರದು. ಅದರಲ್ಲೂ ನಮ್ಮ ಭಾರತ ದೇಶ ಗಡಿಯ ಯೋಧರಿಗೆ ಬಹಳಷ್ಟು ಸವಲತ್ತುಗಳನ್ನು ನೀಡಿದರೂ ಸಹ ಅವರು ಇಡೀ 3 ಕೋಟಿ ದಾಟಿದಂತಹ ನಮ್ಮ ಭಾರತಕ್ಕೆ ಇತರೆ ದೇಶಗಳ ಆಕ್ರಮಣಕಾರಿ ಬಹಳ, ಹಾಗಾಗಿ ಅವರಿಗೆ ಹೈ ರಿಗಾರ್ಡ್ಸ್ ನಾವು ಕೊಡಬೇಕು. ಯಾವತ್ತೂ ಕೂಡ ಈ ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ ನಮ್ಮ ಬೆಟ್ಟಗಳು ಬಹಳ ಗಂಭೀರವಾಗಿ ಮಾತಾಡಿ ಎಲ್ಲನೂ ಹೇಳಿದ್ರು. ನಾವಿವತ್ತು ಹೊರಗಡೆ ನಡೆದಾಡೋದಕ್ಕೆ, ನಮ್ಮ ಜೀವನವನ್ನು ಕಂಡುಕೊಳ್ಳೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ ಕಾರಣ ಬೆಟ್ಟಗಳಂತ ಸೈನಿಕರು ಸಾವಿರಾರು ನಮ್ಮ ದೇಶದ ಬಾರ್ಡರ್ ಕಾಯ್ತಿರೋದಕ್ಕೆ. ಇಲ್ಲದಿದ್ರೆ ಇವತ್ತೆಲ್ಲ ಯಾರು ಇಲ್ಲಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅವರಿಗೆ ಹೆಚ್ಚಿನ ಗೌರವವನ್ನು ಆದ್ಯತೆಗಳನ್ನು ನಾವು ಕೊಡಬೇಕು. ಮಕ್ಕಳೇ, ಯಾವತ್ತೂ ಕೂಡ ನೀವು ವಿದ್ಯೆ ವಿದ್ಯಾರ್ಥಿ ವಿನಯಲ್ ಅಂತ ಹೇಳ್ತೀವಿ. ವಿದ್ಯೆ ಇದ್ರೆ ಸಾವಿರ ವಿನಯ ಇರಬೇಕು. ವಿ ಶುಡ್ ಲಿಸನ್ ಟು ದ ಪೇರೆಂಟ್ಸ್, ವಿ ಶುಡ್ ಲಿಸನ್ ಟು ದಿ ಟೀಚರ್ಸ್ ಅಂಡ್ ರೆಸ್ಪೆಕ್ಟ್ ಯುವರ್ ಇನ್ಸ್ಟಿಟ್ಯೂಷನ್. ದೆನ್ ಓನ್ಲಿ ಬಿಕಮ್ ಎ ಗುಡ್ ಸಿಟಿಸನ್. 1990ರಲ್ಲಿ
1990ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ನುಸುಳುಕೋರರು ಭಾರತದ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಸ್ಥರಾದ ಮನೀಶ್ ಗೌಡ, ರಾಕೇಶ್, ಸಬೀರ್ ಅಹ್ಮದ್, ಸಿದ್ದೇಗೌಡ, ಭೀಮರಾಜ್ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕ ವೃಂದ, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ದೇಶ ಕಾಯುವ ಸೈನಿಕರಿಗೆ ವಿಶೇಷ ಗೌರವ ನಮನಗಳನ್ನು ಸಲ್ಲಿಸಿದರು.